ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಜೆ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಈ ಒಂದು ನೇಮಕಾತಿ ಏನಂದ್ರೆ SBIಲಿ ಕ್ಲರ್ಕ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. 7650 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇದರಲ್ಲಿ ಕರ್ನಾಟಕಕ್ಕೆ 760 ಹುದ್ದೆಗಳಿದ್ದಾವೆ. ಅದಕ್ಕಾಗಿ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೆಲ್ಲ ಡೀಟೇಲ್ಸ್ ಬೇಕು ಅಂದರೆ ಕ್ವಾಲಿಫಿಕೇಷನು, ಏಜು, ಡಾಕ್ಯುಮೆಂಟ್ಸು, ಪ್ರೊಸೀಜರ್ ಏನಿದೆ ಎಲ್ಲವನ್ನ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಏನಪ್ಪ ಅಂದರೆ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಏಜ್ ಬಂದುಬಿಟ್ಟು ಮಿನಿಮಮ್ 20 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 28 ವರ್ಷ. ಮಿನಿಮಮ್ 20 ವರ್ಷದಿಂದ ಹಿಡಿದು 28 ವರ್ಷದವರೆಗೆ ನೀವಿದ್ದರೆ ಈ ಹುದ್ದೆಗೆ ಒಂದು ಅಪ್ಲಿಕೇಶನನ್ನು ಹಾಕಬಹುದು. ಹಾಗೆ ಇದರ ಜೊತೆಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ನೀವು ಯಾವುದೇ ಮಾನ್ಯತೆ ಪಡೆದಿರುವಂಥ ಒಂದು ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದು ಯಾವುದೇ ಕೋರ್ಸಲ್ಲಿ ಆಗಿರಲಿ, ಯಾವುದೇ ಕೋರ್ಸ್ ಆಗಿದ್ರೂ ಪರವಾಗಿಲ್ಲ, ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು. ಅದರ ಜೊತೆಗೆ ಕರ್ನಾಟಕದಲ್ಲಿ ಕೆಲಸ ಮಾಡೋರು ಕನ್ನಡದಲ್ಲಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಕಡ್ಡಾಯವಾಗಿ ಬರಲೇಬೇಕು ಕರ್ನಾಟಕದಲ್ಲಿ ಕೆಲಸ ಮಾಡೋರಿಗೆ. ಇನ್ನು ಇದರ ಒಂದು ಏಜ್ ಲಿಮಿಟ್ ಅಂತೂ ಹೇಳಿದೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಆಯ್ಕೆ ಪ್ರೊಸೀಜರ್ ಹೇಗಿರುತ್ತೆ. ಆಯ್ಕೆ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಸ್ಟಾರ್ಟಿಂಗ್ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ, ಪ್ರಿಮಿಲಿಯನ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಮೇನ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಮೇನ್ ಎಕ್ಸಾಮ್ ಆದ ನಂತರ ಒಂದು ದಾಖಲೆಗಳ ವೆರಿಫಿಕೇಷನ್ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ. ನಂತರದಲ್ಲಿ ಏನಾಗುತ್ತೆ ಅಂದರೆ ಒಂದು ಮೆರಿಟ್ ಲಿಸ್ಟನ್ನು ಬಿಟ್ಟು ಆಯ್ಕೆಯನ್ನು ಮಾಡ್ಕೋತಾರೆ. ಈ ಥರ ಇದರ ಪ್ರೊಸೀಜರ್ ಇದೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ 750 ರೂಪಾಯಿ ಅರ್ಜಿ ಶುಲ್ಕ ಇದೆ. ಅಂದರೆ 750 ರೂಪಾಯಿಗಳ ಆನ್ಲೈನ್ ಪೇಮೆಂಟ್ ಇರುತ್ತೆ. ಹಾಗೆ ಯಾರಿಗೆಲ್ಲ ಪೇಮೆಂಟ್ ವಿನಾಯಿತಿ ಇದೆ ಅಂದರೆ SC ST ಮತ್ತು PWD ಕ್ಯಾಟಗರಿಯವರಿಗೆ ಪೇಮೆಂಟು ವಿನಾಯಿತಿ ಇರುತ್ತೆ, ಅಂದರೆ ಅರ್ಜಿ ಶುಲ್ಕ ವಿನಾಯಿತಿ ಇರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಆಗಸ್ಟ್ 31. ಇದೇ ತಿಂಗಳು ಆಗಸ್ಟ್ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಯಾವಾಗ ಹಾಗಂದರೆ ಆಗಸ್ಟ್ 11ನೇ ತಾರೀಕು ಅಪ್ಲಿಕೇಶನ್ ಶುರುವಾಗಿದೆ. ಕೊನೆಯ ದಿನಾಂಕ ಆಗಸ್ಟ್ 31. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳೋದಾದರೆ ಕ್ಯಾಟಗರಿ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಸಡಿಲಿಕೆ ಕೂಡ ಇರುತ್ತೆ. ಕ್ಯಾಟಗರಿ ಮೇಲೆ ಅಂದರೆ ನಿಯಮಾನುಸಾರ ಎಷ್ಟಿದೆಯಲ್ಲ ಸಡಿಲಿಕೆ, ಅಷ್ಟು ಸಡಿಲಿಕೆ ಕ್ಯಾಟಗರಿ ಅನುಸಾರ ಸಿಗತ್ತೆ. 7680 ಹುದ್ದೆಗಳಿಗೆ SBIಲಿ ಕರೆದಿದ್ದಾರೆ. 760 ಪೋಸ್ಟ್ ಕರ್ನಾಟಕಕ್ಕಿವೆ. ಈ ಒಂದು ನೇಮಕಾತಿ ಕುರಿತು ಈ ವಿಡಿಯೋ ಆಗಿತ್ತು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಇದೇ ಥರ ಯೂಸ್ಫುಲ್ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ನೇಮಕಾತಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.